ಹಲೋ ಎವ್ರಿವಾನ್. ಮುಖ್ಯ ಪ್ರಶ್ನೆ 11. ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ. 26ನೇ ಪ್ರಶ್ನೆ ಸಂಖ್ಯೆಯನ್ನ ಗಮನಿಸಿ. ಇದು 1 ಅಂಕದ ಪ್ರಶ್ನೆಯಾಗಿದೆ. ಕೆಳಗಿನ ಚಿತ್ರವನ್ನು ಗಮನಿಸಿ. ಎಕ್ಸ್ ರಚನೆಯ ಲಕ್ಷಣ ಮತ್ತು ಕಾರ್ಯ ಕ್ರಮವಾಗಿ. ಇದೇನು? ರೈಜೋಪಸ್ ಅಂತ ತೋರಿಸಿರುವಂತದ್ದು ಬೀಜಕಗಳು ಅಲ್ವಾ? ಹಾಗಿದ್ರೆ ಈ ಬೀಜಕದ ಲಕ್ಷಣ ಮತ್ತು ಕಾರ್ಯವನ್ನ ಕೇಳಿದ್ದಾರೆ. ಆಪ್ಷನ್ ಎ, ಭಿತ್ತಿಯು ಇರುವುದಿಲ್ಲ ಮತ್ತು ಪರಾಗಸ್ಪರ್ಶ ಮಾಡುತ್ತದೆ. ತಪ್ಪು. ಭಿತ್ತಿ ಇರ್ತದೆ, ಇದು ದಪ್ಪವಾದ ಭಿತ್ತಿಯನ್ನ ಹೊಂದಿರುತ್ತದೆ, ಮತ್ತೆ ಇದು ಪರಾಗಸ್ಪರ್ಶವನ್ನ ನಡೆಸುವುದಿಲ್ಲ. ಆಪ್ಷನ್ ಬಿ, ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಎಸ್, ಇದು ಸರಿಯಾದ ಉತ್ತರ. ಈ ಬೀಜಕಗಳು ದಪ್ಪದಾದಂತಹ ಭಿತ್ತಿಯನ್ನ ಹೊಂದಿರ್ತವೆ. ಯಾವಾಗ ಇವು ತೇವಾಂಶಯುಕ್ತ ಪ್ರದೇಶದ ಸಂಪರ್ಕಕ್ಕೆ ಬರ್ತಾವಲ್ಲ, ಆಗ ಹೊಸ ರೈಜೋಪಸ್ ಆಗಿ ಬೆಳೆಲಿಕ್ಕೆ ಪ್ರಾರಂಭ ಮಾಡುತ್ತೆ. ಆಪ್ಷನ್ ಸಿ, ತೆಳುವಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ತಪ್ಪು. ಆಪ್ಷನ್ ಡಿ, ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಪರಾಗಸ್ಪರ್ಶ ಮಾಡುತ್ತವೆ. ಆಪ್ಷನ್ ಡಿ ಕೂಡ ತಪ್ಪು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ, ದಪ್ಪನಾದ ಭಿತ್ತಿ ಹೊಂದಿದೆ ಮತ್ತು ಹೊಸ ರೈಜೋಪಸ್ ಆಗಿ ಬೆಳೆಯುತ್ತದೆ. ಥ್ಯಾಂಕ್ ಯು.